ಹಲೋ ನಮಸ್ತೆ ಸ್ವಾದ ರುಚಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮಗೆ ಇಂಗ್ರೀಡಿಯೆಂಟ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾನಿವತ್ತು ಯಾವ ಸ್ವೀಟ್ ಮಾಡ್ತೀನಿ ಅಂತ. ನಿಮ್ಮ ಗೆಸ್ಸು ಕರೆಕ್ಟಾಗಿದೆ. ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಚಿರೋಟಿ ರವೆ, ಕೊಬ್ಬರಿ ತುರಿ, ಸಕ್ಕರೆ ಪುಡಿ, ದ್ರಾಕ್ಷಿ, ಗೋಡಂಬಿ ಮತ್ತು ಹಾಲಲ್ಲಿ ನೆನೆಸ್ಕೊಂಡಿರೋವಂಥ ಒಂದು ಸ್ವಲ್ಪ ಕೇಸರಿ ದಳಗಳು ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಮತ್ತು ಫ್ಲೇವರಿಗೆ ಏಲಕ್ಕಿ ಪುಡಿನೂ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾದಾಮಿನೂ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ನಾನು ಕೇವಲ 3 ಚಮಚನ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿನ ತುಪ್ಪ ಏನು ಬೇಕಾಗಿಲ್ಲ. ತುಂಬ ಬೇಗ ಮಾಡೋ ಅಂಥ ಸ್ವೀಟ್ ಇದು. ಆಮೇಲೆ ಹೆಚ್ಚಿಗೆ ಫ್ಯಾಟು ಇಲ್ಲ ಇದರೊಳಗೆ. ಕೇವಲ 3 ಚಮಚ ನಾನು ತುಪ್ಪ ಹಾಕಿ ಚಿರೋಟಿ ರವೆನ ಇದನ್ನು ಗಮ್ಮಂತ ಹುರ್ಕೋಬೇಕಾಗುತ್ತೆ. ಆಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ಏನೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು ರವೆನ. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 3 ಚಮಚ ಹಾಕಿರೋ ತುಪ್ಪದೊಳಗೆ ನಾವು ಹುರ್ಕೋಬೇಕಾಗುತ್ತೆ. ಇದು ಗಮ್ಮಂತ ವಾಸನೆ ಬರಬೇಕು. ಆಮೇಲೆ ಬಣ್ಣ ಬದಲಾಗಬಾರ್ದು ರವೆದು. ಈ ಥರ ನೀವು ನಿಧಾನಕ್ಕೆ ಹುರ್ಕೊಂಡು ಮಾಡೋದ್ರಿಂದ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ. ಏನಂದರೆ ಇದಕ್ಕೆ ಸ್ವಲ್ಪ ಪೇಷನ್ಸಿಂದ ಮಾಡೋ ಅಂಥ ಕೆಲಸ ಇದು. ಯಾವುದಂದರೆ ರವೆ ಹುರ್ಕೊಳ್ಳೋದು. ಈ ಥರ ಹುರ್ಕೊಳ್ಬೇಕಾದ್ರೆ ನಾನು ಇದಕ್ಕೇ ಹೆಚ್ಚಿಟ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿ 3 ನಾನು ಈ ರವೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಸಪ್ರೇಟಾಗಿ ತುಪ್ಪದಲ್ಲಿ ನಾನು ಕರೆದು ಎತ್ತಿಟ್ಕೊಂಡಿಲ್ಲ. ಇದಕ್ಕೆ ಹಾಕಿ ಹುರಿಯೋದ್ರಿಂದ ಅದು ಬಿಸಿಯಾಗಿ ತುಂಬ ಗರಿಗರಿಯಾಗಿ ಆಗುತ್ತೆ. ಸೊ ದ್ರಾಕ್ಷಿ ಎಷ್ಟು ದಪ್ಪಕ್ಕೆ ಊದ್ಕೊಂಡಂಗೆ ಆಗುತ್ತೆ ನೋಡಿ. ಇವಾಗ ನಾನು ತೋರಿಸ್ತೀನಿ. ಈ ಬಿಸಿಗೇ 3 ಚೆನ್ನಾಗಿ ಫ್ರೈ ಆಗುತ್ತೆ. ಸಪ್ರೇಟಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅಕಸ್ಮಾತ್ ನಿಮಗೆ ಆ ಥರನೇ ಬೇಕು ಅಂದರೆ ಆ ಥರನೂ ನೀವು ಮಾಡ್ಕೋಬೋದು. ನೋಡಿ ಇವಾಗ ಒಳ್ಳೆ ಘಮ ಬರ್ತಾಯಿದೆ. ಕರೆಕ್ಟಾಗಿ ಆಗಿದೆ ಇವಾಗ ನನಗೆ. ಇದನ್ನೇನು ಮಾಡ್ತೀನಿ, ಇದನ್ನೆಲ್ಲ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ದ್ರಾಕ್ಷಿ ನೋಡಿ ಎಷ್ಟು ದಪ್ಪ ಆಗಿದೆ. ಸೊ ಈ ಬಿಸಿನಲ್ಲಿ ಮತ್ತು ಸ್ವಲ್ಪ ತುಪ್ಪದಂಶ ಇರೋದ್ರಿಂದ ಇದೆಲ್ಲ ಅರಳ್ಕೊಳ್ಳುತ್ತೆ. ದ್ರಾಕ್ಷಿ ಆಗಲಿ ಮತ್ತು ಗೋಡಂಬಿ ಬಾದಾಮಿ 2 ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ ದ್ರಾಕ್ಷಿ. ಸೀದೋಗಲ್ಲ ಆದರೆ ಈ ಥರನೇ. ಆಮೇಲೆ ಕಲ್ಲರು ಚೇಂಜ್ ಆಗಿರಲ್ಲ. ಹಾಗಾಗಿ ನಾನು ಈ ರವೆಗೆ ಹಾಕ್ಕೊಂಡು ಹುರಿತೀನಿ. ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಬಿಸಿನಲ್ಲಿ ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಟ್ರೆ ಬೆಸ್ಟು ನಮಗೆ ಉಂಡೆ ಕಟ್ಟೋಕ್ಕೆ. ನಾನು ಹುರಿಯುವಾಗಲೇ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಕೊಬ್ಬರಿ ಪುಡಿ ಹಾಕಿದ್ದೀನಿ. ಅದು ಸ್ವಲ್ಪ ಸ್ಕಿಪ್ ಆಗಿದೆ ವಿಡಿಯೋ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಪುಡಿ ಮಾಡಿಟ್ಕೊಂಡಿರೋಂಥ ಏಲಕ್ಕಿ ಪುಡಿನೆಲ್ಲ ಇವಾಗ ನಾವು ಈ ರವೆಗೆ ಹುರಿದಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸಕ್ಕರೆ ಪುಡಿ ಇವೆರಡನ್ನೂ ಹಾಕಿಬಿಟ್ಟು ಒಂದು ಸ್ಪೂನಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ರವೆ ತುಂಬ ಬಿಸಿಯಾಗಿರುತ್ತೆ. ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕಲ್ಸಕ್ಕೆ ಹೋಗಬೇಡಿ. ಒಂದು 5-6 ನಿಮಿಷ ಬಿಟ್ಟರೆ ಸ್ವಲ್ಪ ತಣ್ಣಗಾಗುತ್ತೆ. ಆವಾಗ ನೀವು ಕೈಯಲ್ಲಿ ಕಲಿಸ್ಕೋಬೋದು. ಅದುವರೆಗೂ ನೀವು ಸ್ಪೂನಲ್ಲೇ ಚೆನ್ನಾಗಿ ಕಲಿಸ್ಬೇಕು. ಯಾಕಂದರೆ ರವೆ ಇರೋ ಕಡೆ ಎಲ್ಲ ಈ ಸಕ್ಕರೆ ಅಂಶ ಕರೆಕ್ಟಾಗಿ ಹೊಂದ್ಕೋಬೇಕು. ಪ್ರತಿಯೊಂದು ಜಾಗಕ್ಕೂ ಅದು ಮಿಕ್ಸ್ ಆಗಬೇಕು. ಎಲ್ಲ ರವೆಗಳಿಗೂ ಮಿಕ್ಸ್ ಆದರೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಚೆನ್ನಾಗಿ ಆರಿದೆ. ನಾನು ಹಾಲಲ್ಲಿ ಒಂದು 5-6 ದಳ ಕೇಸರಿ ಹಾಕಿದ್ದೆ. ಯಾಕಂದರೆ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಬಣ್ಣನೂ ಬದಲಾಗುತ್ತೆ. ರವೆ ಉಂಡೆ ಅಂದರೆ ಬೆಳ್ಳಗಿರುತ್ತೆ. ನಾನು ಹಾಲಿಗೆ ಕೇಸರಿ ದಳ ಹಾಕಿರೋದ್ರಿಂದ ನಂದು ರವೆ ಉಂಡೆ ಅಷ್ಟು ಬಿಳಿಯಾಗಿ ಬರಲ್ಲ. ಇದು ಸ್ವಲ್ಪ ನೆಂದಿದೆ ನೋಡಿ ಹಾಲಲ್ಲಿ. ಸ್ವಲ್ಪ ಲೈಟಾಗಿ ಆರೆಂಜಿಶ್ ಆಗಿದೆ. ಇದನ್ನು ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ರವೆನ. ಒಂದೇ ಸತಿ ಹಾಲು ಹಾಕ್ಬಿಟ್ರೆ ಸಕ್ಕರೆ ಪುಡಿ ಹಾಕಿರೋದ್ರಿಂದ ರವೆ ಉಂಡೆ ಕಟ್ಟೋಕ್ಕಾಗಲ್ಲ, ನೀರಾಗೋಗುತ್ತೆ. ಹಾಗಾಗಿ ನಮಗೆ ಸ್ವಲ್ಪನೇ ನಾವು ರವೆನ ತೊಗೊಂಡು ಎಷ್ಟು ಬೇಕೋ ಅಷ್ಟು ಹಾಲನ್ನು ಮಿಶ್ರಣ ಮಾಡಿಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ತೊಗೊಂಬರ್ಬೇಕು. ಹಾಗೆ ಆಗಿದ ಕೂಡಲೇ ನೀವು ಬೇಗ ಉಂಡೆ ಕಟ್ಟಿಟ್ಕೊಂಬಿಟ್ರೆ ಆ ಹಾಲಿನ ಅಂಶ ಜಾಸ್ತಿ ಹೀರ್ಕೊಂಡಿರಲ್ಲ. ಸೊ ಉಂಡೆ ಕಟ್ಟೋಕ್ಕೆ ನಮಗೆ ಕರೆಕ್ಟಾಗಿ ಹದ ಸಿಗುತ್ತೆ.
ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಹಾಲು ಹಾಕ್ಕೋಬೇಕು. ಒಂದೇ ಸತಿ ಎಲ್ಲ ಹಾಲನ್ನು ಮಾತ್ರ ಹಾಕ್ಕೋಬೇಡಿ. ನಾನು ಇಟ್ಕೊಂಡಿರೋ ಅಂಥ ಹಾಲು ಫುಲ್ಲು ಇಷ್ಟು ರವೆಗೆ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡಿದ್ದೆ. ಕರೆಕ್ಟಾಯಿತು. ಅಕಸ್ಮಾತ್ ಸ್ವಲ್ಪ ಏನನ್ನ ಕಮ್ಮಿ ಆಯಿತು ಅಂದಾಗ ನೀವು ಇನ್ನೊಂದು ಚಮಚ ಹಾಲಾದರೂ ಹಾಕ್ಕೋಬೋದು, ಇಲ್ಲ ಒಂದು ಚಮಚ ನೀರಾದರೂ ಬೆರೆಸ್ಬಿಟ್ಟು ಈ ಥರ ಉಂಡೆ ಕಟ್ಟಿಟ್ಕೋಬೋದು. ಈ ಹಾಲು ಹಾಕಿ ನಾನು ಉಂಡೆ ಕಟ್ಟಿರೋದ್ರಿಂದ ಇದನ್ನು ನಾವು ತುಂಬ ದಿನ ಇಟ್ಕೊಳ್ಳೋಕ್ಕಂತೂ ಆಗಲ್ಲ. ಒಂದು 2 ದಿನ ಇಟ್ಕೋಬೋದು ಅಷ್ಟೇ. ಹಾಲು ಬದಲು ನೀವು ನೀರು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಆಮೇಲೆ ಕೇಸರಿ ದಳ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಅದೇನು ಆಪ್ಷನಲ್. ಅದು ಮಾತ್ರ ನಾನು ಸುಮ್ಮನೆ ಇರಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಮತ್ತು ಫ್ಲೇವರು ಸ್ವಲ್ಪ ಬೇರೆ ಇರುತ್ತೆ. ಏಲಕ್ಕಿ ಪುಡಿ ಜೊತೆಗೆ ಕೇಸರಿ ದಳನೂ ಮಿಕ್ಸ್ ಆದರೆ ಒಂಥರ ಬೇರೆ ಫ್ಲೇವರ್ ಕೊಡುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಮಧ್ಯದಲ್ಲಿ ಈ ಥರ ಕೇಸರಿ ದಳಗಳು ಕಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಒಂದು ಕಟೋರಿನಲ್ಲಿ ನೋಡಿ ಇಷ್ಟೆಲ್ಲ ಉಂಡೆ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ. ಫಸ್ಟ್ ಡೇ ಇದು ತುಂಬ ಸಾಫ್ಟಾಗಿರುತ್ತೆ ನೋಡಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಆಗಿದೆ, ಸಾಫ್ಟಾಗಿ ಬಂದಿದೆ. ಇದನ್ನು ನೀವು 2 ರಿಂದ 3 ದಿನ ತನಕ ಈಚೆಗೆ ಇಟ್ಕೋಬೋದು. ಇನ್ನೂ ಜಾಸ್ತಿ ಇಟ್ಕೋಬೇಕು ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು 5-6 ದಿನ ತಿನ್ಬೋದು. ಒಂದು ಕಟೋರಿನಲ್ಲಿ ನೋಡಿ 8 ಉಂಡೆ ಆಗಿದೆ. ನೀವು ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.